ನಮಸ್ಕಾರ ಸ್ನೇಹಿತರೆ, ಇಂದಿನ ಜಗತ್ತು ಮತ್ತು ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವಲಯದಲ್ಲಿ ಸಂಚಲನ ಮೂಡಿಸಿರುವ ಪ್ರಮುಖ 10 ಮಹಾ ವಿಷಯಗಳ ರೌಂಡಪ್ಗೆ ಸ್ವಾಗತ. ತೈಲ ಮಾರುಕಟ್ಟೆಯ ತಲ್ಲಣದ ಹಿಂದೆ ಹಿಡಿದು ಭಾರತ ಶಿಕ್ಷಣ ವ್ಯವಸ್ಥೆಯವರೆಗೂ ಕಂಪ್ಲೀಟ್ ಅಪ್ಡೇಟ್ಸ್ ಇಲ್ಲಿದೆ. ಬನ್ನಿ ಇಂದಿನ ಟಾಪ್ 10 ನ್ಯೂಸ್ ಬಗ್ಗೆ ಅಪ್ಡೇಟ್ ನೋಡೋಣ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಸಾಗಾಣಿಕೆ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಸರಬರಾಜು ಭಾರಿ ಅಡ್ಡಿಯಾಗುವ ಆತಂಕ ಎದುರಾಗಿದ್ದು, ಜಾಗತಿಕ ತೈಲಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಮತ್ತು ನೆದರ್ಲ್ಯಾಂಡ್ನಲ್ಲಿ ಪಿಎಂ ಮೋದಿ ಮತ್ತು ಚೋಳರ ತಾಮ್ರ ಶಾಸನ. ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನೆದರ್ಲ್ಯಾಂಡ್ ಭೇಟಿ ಯಶಸ್ವಿಯಾಗಿದೆ. ಅಲ್ಲಿನ ಸರ್ಕಾರವು ಭಾರತ ಸಂಸ್ಕೃತಿ ಮತ್ತು ಪಾರಂಪರ್ಯದ ರಾಜಕೀಯ ಚೋಳರ ಕಾಲದ ಅತ್ಯಂತ ಅಮೂಲ್ಯವಾದ ತಾಮ್ರ ಶಾಸನಗಳನ್ನು ಅಧಿಕೃತವಾಗಿ ಭಾರತಕ್ಕೆ ಹಸ್ತಾಂತರಿಸಿದೆ. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಸೆಮಿಕಂಡಕ್ಟರ್ ತಯಾರಿಕೆ ದೃಶ್ಯ ಒಪ್ಪಂದವು ಏರ್ಪಟ್ಟಿದೆ. ಮತ್ತು ನೆದರ್ಲ್ಯಾಂಡ್ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನಾರ್ವೆ ದೇಶದ ಓಸ್ಲೋಗೆ ತಲುಪಿದ್ದು 3ನೇ ಇಂಡೋ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಡೆನ್ಮಾರ್ಕ್, ಸ್ವೀಡನ್, ಫಿನ್ಲ್ಯಾಂಡ್ ದೇಶಗಳ ಪ್ರಧಾನಿಗಳೊಂದಿಗೆ ಮಾತುಕತೆ ನಡೆಸಲಿದ್ದು, ಕ್ಲೀನ್ ಎನರ್ಜಿ ಹಾಗೂ ತಂತ್ರಜ್ಞಾನ ವಲಯದಲ್ಲಿ ಭಾರತಕ್ಕೆ $10 ಬಿಲಿಯನ್ ಹೂಡಿಕೆ ತರುವ ಗುರಿ ಹೊಂದಲಾಗಿದೆ. ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಇಕ್ಕಟ್ಟು ಸೃಷ್ಟಿಸುವ NETT UG ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಹಿನ್ನೆಲೆಯಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಪರೀಕ್ಷೆಯನ್ನು ರದ್ದುಗೊಳಿಸಿದೆ. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬೀದಿಗಿಳಿದು ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿದ್ದಾರೆ. ಗ್ರಾಹಕರಿಗೆ ಭಾರಿ ಬೆಲೆ ಏರಿಕೆ ಶಾಕ್ ಎದುರಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಳಿತದಿಂದಾಗಿ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ. ಸದ್ಯ ಹೇಳುವುದಾದರೆ 22 ಕ್ಯಾರೆಟ್ಟಿನ 10 ಗ್ರಾಂ ಚಿನ್ನದ ಬೆಲೆ $74,950 ಗಡಿ ದಾಟಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ $80,000 ತಲುಪುವ ಮೂಲಕ ದಾಖಲೆ ಬರೆದಿದೆ. ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಗುಜರಾತಿನ ಗಾಂಧಿನಗರದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ NIT ಕ್ಯಾಂಪಸ್ನಲ್ಲಿ ಹೊಸ ಇನ್ವೆಸ್ಟೇಷನ್ ಸೆಂಟರ್ ಅನ್ನು ಉದ್ಘಾಟಿಸಿದ್ದಾರೆ. ಇದು ದೇಶದ 2 ಲಕ್ಷಕ್ಕೂ ಹೆಚ್ಚು ನವ ಉದ್ಯಮಿಗಳಿಗೆ ಇದು ಸ್ಟಾರ್ಟ್ಅಪ್ ಹೊಸ ತಂತ್ರಜ್ಞಾನವನ್ನು ವಿನ್ಯಾಸ ರೂಪಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ಸಹೋದರರಂದು ಆರೋಗ್ಯ ಮುನ್ನೆಚ್ಚರಿಕೆ ನೀಡಿದೆ. ಇತ್ತೀಚಿನ ಪ್ರವಾಸಿ ಹಡಗೊಂದರಲ್ಲಿ ಕಾಣಿಸಿಕೊಂಡ ಹಂಟಾ ವೈರಸ್ ಸೋಂಕಿನಿಂದಾಗಿ 3,000 ಪ್ರಕರಣಗಳು ವರದಿಯಾಗಿವೆ. ಇದು ಇಲಿಗಳ ಮೂಲಕ ಹರಡುವ ವೈರಸ್ ಆಗಿದ್ದು, ಸಾರ್ವಜನಿಕರ ಎಚ್ಚರಿಕೆಯಿಂದ ಇರುವಂತೆ WHO ಸೂಚಿಸಿದೆ. ಅಂದರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಕಾಲೇಜುಗಳು ಎಚ್ಚರಿಕೆ. ಕರ್ನಾಟಕ ರಾಜಕೀಯ ಒಂದು ಸಮಾಧಾನಕರ ಸುದ್ದಿ. ಇದೇ ರಾಜ್ಯದ ಸರ್ಕಾರಿ ವ್ಯವಸ್ಥೆಯ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಮತ್ತು ಸುಧಾರಿತ ಚಿಕಿತ್ಸಾ ಸಂಸ್ಥೆಯ ಅಳವಡಿಕೆಗೆ ಕೇಂದ್ರ ಸರ್ಕಾರವು $1,90,00,000 ಅನುದಾನವನ್ನು ಬಿಡುಗಡೆ ಮಾಡಿದೆ. ಇದರಿಂದ ರಾಜ್ಯದ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಲಿದೆ. ವಿಶ್ವಸಂಸ್ಥೆಯ ಜಾಗತಿಕ ಮತ್ತು ಹವಾಮಾನ ವರದಿ ಬಿಡುಗಡೆಯಾಗಿದೆ. ಜಗತ್ತಿನಾದ್ಯಂತ ಕಟ್ಟಡಗಳ ನಿರ್ಮಾಣದಿಂದ ಹೊರಹೊಮ್ಮುವ ಇಂಗಾಲದ ಪ್ರಮಾಣ ಕಾರ್ಬನ್ %10 ಹೆಚ್ಚಾಗಿದೆ ಎಂದು ವರದಿ ಕಳವಳ ವ್ಯಕ್ತಪಡಿಸಿದೆ. ಪರಿಸರ ಸ್ನೇಹಿ ಮತ್ತು ಹಸಿರು ಆರ್ಥಿಕತೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ತಾಪಮಾನ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಎಂದು ಎಚ್ಚರಿಸಲಾಗಿದೆ. ತೈಲ ಬಿಕ್ಕಟ್ಟಿನ ನೆರಳು ಈಗ ದೇಶದ ಇಂಧನ ದರಗಳ ಮೇಲೂ ಬೀಳಲಿದೆ.
ತೈಲ ಕಂಪನಿ ದೇಶದ ಕೆಲವು ಪ್ರಮುಖ ನಗರಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ 50 ರೂಪಾಯಿ ಇಂದ 90 ಪೈಸಾದಿಂದ ಅಂದರೆ 50ರಿಂದ 90 ಪೈಸಾ ಪರಿಷ್ಕರಿಸಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹಿಂಗೆಯೇ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಇಂಧನ ದರ ಮತ್ತಷ್ಟು ದುಬಾರಿಯಾಗಲು ಸಾಧ್ಯತೆ ಇದೆ. ನೋಡಿ, ಇಂದಿನ 10 ಪ್ರಮುಖ ವಿಷಯಗಳ ಬಗ್ಗೆ, ನೀಟ್ ಪರೀಕ್ಷೆ ರದ್ದು ಮತ್ತು ದಿನೇ ದಿನೇ ಏರುತ್ತಿರುವ ಚಿನ್ನದ ಬೆಲೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನದ ನಿಖರ ಸುದ್ದಿಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.